ಬಾಗಲಕೋಟೆ ಜಿಲ್ಲೆ ಸರಕಾರಿ ಪ್ರಾಥಮಿಕ ಶಾಲೆ ಡಿಪಿಪಿ ಅಂಬೇಡ್ಕರ ನಗರ ಹುನಗುಂದ ಹಾಗೂ ವಿಶ್ವ ಮಾನವ ಬಂಧುತ್ವ ವೇದಿಕೆ ತಾಲೂಕು ಘಟಕ ಹುನಗುಂದ ಇವರ ಸಹಯೋಗದಲ್ಲಿ ದಿನಾಂಕ ಜನವರಿ 3, 2025 ರಂದು ಮುಂಜಾನೆ 11 ಗಂಟೆಗೆ ಶಾಲೆಯ ತರಗತಿಯಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನಾಚರಣೆಯು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷ ನಿಂಗಪ್ಪ ಮಸ್ಕಿಯರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಪಿಜಿದಳವಾಯಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಸಾಂತಪ್ಪ ಮಸ್ಕಿರು ಅತಿಥಿಗಳ ಪರ ಹಾಗೂ ಶಿಕ್ಷಕಿಯರಾದ ಶ್ರೀಮತಿ ಎನ್ವಿ ಬಳ್ಳಾರಿರು ಉಪನ್ಯಾಸ ಪರ ಮಾತನಾಡಿ, ಶಿಕ್ಷಣವೆಂದರೆ ತಿಳಿಯದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿಗೈದು ಪ್ರಥಮಾಕ್ಷರ ಮಾತೆಯಾಗಿ ತಮ್ಮ ಮನೆಯನ್ನೇ ಶಾಲೆಯನ್ನಾಗಿಸಿ ಮಹಿಳೆಯರಿಗೆ ವಿದ್ಯಾದಾನ ನೀಡುವ ಮೂಲಕ ಮಹಿಳೆ ಸುಸಕ್ಷಿತರಾಗಲು, ಸ್ವಾವಲಂಬಿಯಾಗಲು, ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುವ ಹೊಸ ಮನ್ವಂತರಕ್ಕೆ ಸಾವಿತ್ರಿಬಾಯಿ ಫುಲೆಯರ ಸಾಕ್ಷಿಯಾದ್ದನ್ನು ಸ್ಮರಿಸಿದರು. ನಂತರ ಅವರು ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ, ವರದಕ್ಷಿಣೆ ಪಿಡುಗು ಸೇರಿದಂತೆ ಇತರೆ ಅನಿಷ್ಟ ಪದ್ಧತಿಗಳನ್ನು ಹೊಡೆದೊಡಿಸಲು ಶ್ರಮಿಸಿದ್ದನ್ನು ಪ್ರಸ್ತಾಪಿಸಿದರು. ಏತನ್ಮಧ್ಯೆ ಶಿಕ್ಷಕಿಯರಾದ ಶ್ರೀಮತಿ ಬಳ್ಳಾರಿರು ತಮ್ಮ ಕುಟುಂಬದಲ್ಲಿಯೂ ಸಹ ಶಿಕ್ಷಣ ಮುಂದುವರಿಸದಂತೆ ತಡೆಯೊಡ್ಡಿ ಮದುವೆಗೆ ಒತ್ತಾಯಿಸಿದಾಗ ಅದನ್ನು ಪ್ರತಿರೋಧೊಡ್ಡಿ ಶಿಕ್ಷಕಿ ಹುದ್ದೆ ಪಡೆಯಲು ಸಾಧ್ಯವಾಯಿತೆಂದು ತಮ್ಮ ಜೀವನದ ಯಶೋಗಾಥೆಯನ್ನು ಬಿಚ್ಚಿಟ್ಟರು. ನಂತರ ಶಾಲಾ ಹೆಣ್ಣು ಮಕ್ಕಳಿಗೆ ಸಾವಿತ್ರಿಬಾಯಿ ಫುಲೆರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಮಾನ ಬಂಧುತ್ವ ವೇದಿಕೆ ಹುನಗುಂದ ತಾಲೂಕು ಘಟಕದ ಅಧ್ಯಕ್ಷ ರಾಜು ಇಟಿ, ಸದಸ್ಯರಾದ ಸಿದ್ದಪ್ಪ ಜಾಲಿಗಿಡದ, ಗಂಗಾಧರ ಬದಾಮಿ, ಭಾಷಾ ಬಾವಿಕಟ್ಟಿರು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುದ್ದು ಮಕ್ಕಳು ಒಳ್ಳೆಯ ರೀತಿಯಿಂದ ಪಾಲ್ಗೊಂಡಿದ್ದಾರೆ. ಇವರು ಸಾವಿತ್ರಿಬಾಯಿ ಫುಲೆ ಅವರು ಜನವರಿ 3, 1831ರಲ್ಲಿ ಜನಿಸಿದರು. ಇವರ ಶಾಲೆ ಥರ ಮನೆಯೇ ಇವ್ರದ್ದು ಮೊದಲ ಪಾಠಶಾಲೆ ಇತ್ತು. ಅವರ ಮನೆಯವರೇ ಮದುವೆ ಟೈಮ್ದಾಗ ಇವ್ರಿಗೆ 8 ವರ್ಷ ಇತ್ತು, ಅವ್ರ 13 ವರ್ಷ ಇತ್ತು. ಜ್ಯೋತಿಬಾ ಅವ್ರಿಗೆ 13 ವರ್ಷ ಇತ್ತು. ಆ ಜ್ಯೋತಿಬಾ ಅವರೇನೇ ಇವರಿಗೆ ಶಿಕ್ಷಕರಾಗಿದ್ದರು. ಅವರಿಂದನೇ ಇವರು ಪ್ರೇರಿತರಾಗಿ ಶಿಕ್ಷಣ ಕಲಿತರು. ಆಮೇಲೆ ಮಹಿಳೆಯರು ಯಾಕೆ ಶಿಕ್ಷಣ ಆಗಿಲ್ಲ ಅಂತಕೊಂಡು ಅವರು ಅವಿರತವಾಗಿ ಪ್ರಯತ್ನ ಮಾಡಿ ಮಹಿಳೆಯರಿಗೆ ಶಿಕ್ಷಣ ಕಲಿಬೇಕು ಅಂತ ಭಾಳ ಪ್ರಯತ್ನ ಮಾಡಿ ಆಧುನಿಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತ ತಿಳ್ಕೊಂಡು ಅವರಿಗೆ ಬಿರುದು ಕೊಟ್ಟರು. ಒಳ್ಳೆಯ ರೀತಿಯಿಂದ ಎಲ್ಲ ಹೆಣ್ಣುಮಕ್ಕಳು ಶಾಲೆ ಕಲಿಬೇಕು, ವಿದ್ಯಾವಂತರಾಗಬೇಕು ಅಂತ ಅವರ ಕನಸು ಇವತ್ತು ಈಡೇರುತ್ತೆ ಅಂತ ನಮ್ಗೆ ಅನ್ನಿಸ್ತದೆ. ಇವತ್ತೆಲ್ಲ ಕ್ಷೇತ್ರದೊಳಗೂ ಮಹಿಳೆಯರು ಮುಂದದಾರ. ಎಲ್ಲ IAS ಅದಾರ, IPS ಅದಾರ, ಎಲ್ಲ ರೀತಿಯಲ್ಲೂ ಶಿಕ್ಷಕರು ಅದಾರ, ರೈತರು ಸಹಿತ ಅದಾರ, ಬಿಸ್ನೆಸ್ ಮನ್ ಅದಾರ. ಎಲ್ಲ ಹೆಣ್ಣುಮಕ್ಕಳಿಗಾಗಿ ಅವರ ಸಾವಿತ್ರಿಬಾಯಿ ಫುಲೆ ಕಂಡ ಕನಸು ಇವತ್ತಿನ ದಿನಮಾನದಲ್ಲಿ ನಿಜ ಆಗಿತ್ತು ಅಂತ ಹೇಳ್ಕೊಂಡು ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಅಂಬೇಡ್ಕರ್ ನಗರ ಹುನಗುಂದ. ನನ್ನ ಹೆಸರು ರೇಣುಕಾ ಮಸ್ಕಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಜ್ಯೋತಿಬಾ ಫುಲೆ ಅವರ ಬಗ್ಗೆ ಚಿಕ್ಕ ಭಾಷಣ ಮಾಡುತ್ತೇನೆ. ಜನನ ಜನವರಿ 3, 1831. ಜನ್ಮಸ್ಥಳ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾವ. ತಂದೆ ಕಂಡೋಜಿ ನೇವಸೆ ಪಾಟೀಲ್, ತಾಯಿ ಲಕ್ಷ್ಮೀಬಾಯಿ. ಗಂಡನ ಹೆಸರು ಜ್ಯೋತಿರಾವ್ ಫುಲೆ ಅಥವಾ ಜ್ಯೋತಿಬಾ ಫುಲೆ ಎಂದು ಕರೆಯುತ್ತಾರೆ. 8 ರಿಂದ 9 ವಯಸ್ಸಿನಲ್ಲಿ ಮದುವೆ ಆಯಿತು. ಶಿಕ್ಷಣ ಮನೆಯಲ್ಲಿ ಮೊದಲ ಪಾಠಶಾಲೆ ಗುರು ಪ್ರತಿಯಾಗಿರುತ್ತಾರೆ. ಶಿಕ್ಷಕಿ ತರಬೇತಿ 1847ರಲ್ಲಿ ಶ್ರೀಮತಿ ಮಿರ್ಚಲ್ ಅವರ ನಾರ್ಮಲ್ ಶಾಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ತರಬೇತಿ ಪಡೆದ ಮೊದಲನೇ ಶಿಕ್ಷಕಿ ಶ್ರೀ ಬಿಡೆಯವರ ಮನೆಯಲ್ಲಿ ಶಾಲೆ ತೆರೆಯುತ್ತಾರೆ. ಒಟ್ಟು 18 ಶಾಲೆಗಳನ್ನು ತೆಗೆಯುತ್ತಾರೆ. ಗಂಡನ ಸಹಾಯದಿಂದ ಸಮಾಜದಲ್ಲಿ ಮೂಢನಂಬಿಕೆಯನ್ನು ಸುಧಾರಣೆ ವಿರೋಧಿಸಿದರು. ಸತ್ಯಗಳಾಗಿಸಿದರು. ಬಿರಿದು ಇಂಡಿಯಾ ಫಸ್ಟ್ ಲೇಡಿ ಟೀಚರ್
ಎಂಬ ಬಿರಿದು. ಅಕ್ಷರದಾವ ಜ್ಯೋತಿ ಬಾಪುಲೆ ಅವರ ಜನನ ಜನವರಿ 3, 1831ರಲ್ಲಿ ಮಹಾರಾಷ್ಟ್ರದ ಸತಾರಾ ಜ್ಜಿಲ್ಲೆಯ ನೈಗಾವ್ನಲ್ಲಿ ಹುಡ್ತಾರೆ. ಇವರು ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಅಂದ್ರೆ ಸಣ್ಣ ವಯಸ್ಸಿದ್ದಾಳೆ ಮದುವೆ ಮಾಡಿಬಿಡ್ತಾರೆ 8 ವರ್ಷಕ್ಕೆ. ಗಂಡನ ಹೆಸರು ಜ್ಯೋತಿರಾವ್ ಫುಲೆ. ಅವರ ಸಹಾಯದಿಂದ ಏನು ಮಾಡ್ತಾರೆ, ಇವರು ಶಿಕ್ಷಣವನ್ನು ಪಡಿತಾರೆ. ಅದೇ ರೀತಿ ಎಲ್ಲ ಹೆಣ್ಮಕ್ಳು ಕೂಡ ಶಿಕ್ಷಣವನ್ನು ದೊರಕಿಸ್ಕೊಡ್ಬೇಕಂತಂದು ಹೋರಾಟ ಮಾಡ್ತಾರೆ. ಯಾಕೆ ಮನೇಲಿ ಅಷ್ಟೇ ಕೊಡಬೇಕು, ಹೊರಗಡೆನೂ ಕೂಡ ಹೋಗಿ ದುಡಿಬೇಕು ಅಂತ ಅಂದು ಇವ್ರು ಏನು ಮಾಡ್ತಾರೆ, ಶಾಲೆಗಳನ್ನು ತೆಗೆಯಲು ಹೋಗ್ತಿರ್ತಾರ. ಅವಾಗ ಎಲ್ಲರೂ ಜನರು ಏನು ಮಾಡ್ತಾರೆ, ಹೆಣ್ಮಕ್ಳನ್ನೆಲ್ಲರೂ ಹಾಳು ಮಾಡಕತ್ತಾಳ ಈಕೆ ಶಾಲೆ ಕಲಿಸಿ, ಹೊರಗಿಂದೆಲ್ಲ ಗೊತ್ತಾಗ್ಬಿಟ್ರೆ ಹೆಣ್ಮಕ್ಳು ಏನೋ ಮಾತು ಕೇಳೋದಿಲ್ಲ, ಬೇಡ ಶಾಲೆ ಶಿಕ್ಷಣ ಕೊಡ್ಸೋದು ಬೇಡ ಅಂತಂದು ಏನು ಮಾಡ್ತಾರೆ, ಶಿಕ್ಷಣ ಕೊಡೋಕೆ ಹೋಗ್ಬೇಡ ಅಂತಂದು ಅವ್ರಿಗೆ ಏನು ಮಾಡ್ತಾರೆ, ಹೋಗೋ ಹೊತ್ತಿಗೆ ಕಲ್ಲು ಒಗೆಯೋದು ಅಥವಾ ಮೊಟ್ಟೆಗಳನ್ನು ಒಗೆಯೋದು ಏನು ಮಾಡ್ತಿರ್ತಾರೆ, ಕೆಸರಿಂದ ಹೊಡಿತಾರ. ಯಾಕಂದ್ರೆ ಅದಕ್ಕೆ ಅಂಜಿ ಶಾಲೆ ಕಲ್ಸೋದನ್ನ ಬಿಡ್ಬೇಕು ಹೋಗೋದನ್ನ ಅಂತಂದು ಏನು ಮಾಡ್ತಾರೆ, ಅಂಜಿಸ್ತಾರೆ. ಅವಾಗ ಎದುರಂಗಿಲ್ಲ, ನೀವು ಏನು ಮಾಡಿದ್ರು ನಾನು ಶಿಕ್ಷಣ ಕೊಡೋಕೆ ನಮ್ಮ ಮುಂದೆ ಹೋಗ್ತೀನಿ, ನೀವು ಏನು ನನಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಿರಲ್ಲ, ನಿಮ್ಗೆ ದೇವ್ರು ಕ್ಷಮೆ ನೀಡಲಿ, ನಾನು ಇವೆಲ್ಲ ನನಗೆ ಹೂ ಬೀಳಕತ್ತಂತ ತಿಳ್ಕೊತೀನಿ, ನಾನಂತೂ ಶಿಕ್ಷಣ ಕೊಡೋದಂತೂ ಬಿಡೋದಿಲ್ಲ. ನಿಮ್ಮ ಅಕ್ಕಂಗರಿಗಾಗಲಿ ನಿಮ್ಮ ತಾಯಂದ್ರಿಗಾಗಲಿ ನಿಮ್ಮ ಮಕ್ಕಳಿಗೆ ಕೂಡ ನಾ ಶಿಕ್ಷಣ ಕೊಡ್ತೀನಿ ಅಂತ ಅಂದು ಏನು ಮಾಡ್ತಾರೆ, ಅಂಜಲಾರ್ದ ಮುಂದೆ ನುಗ್ಗಿ ಹೋಗಿ ಬೇಡೆಯವರ ಮನೆಯಲ್ಲಿ ಅವ್ರು ಏನು ಮಾಡ್ತಾರೆ, ಶಿಕ್ಷಣವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಬ್ಯಾಗಲ್ಲಿ ಯಾವಾಗಲೂ ಇನ್ನೊಂದು ಸೀರೆ ಇಟ್ಕೊಂಡು ಹೋಗ್ತಿರ್ತಾರಂತ. ಯಾಕಂದ್ರೆ ಅವ್ರಿಗೆ ಏನು ಮಾಡ್ತಿರ್ತಾರೆ, ಜನ ಏನು ಮಾಡ್ತಿರ್ತಾರ, ಕಲ್ಲಿಂದ ಒಗಿತಿರ್ತಾರ, ಮೊಟ್ಟೆ ಒಗಿತಿರ್ತಾರ, ಸಗಣಿ ತೊಗೊಂಡು ಒಗಿತಿರ್ತಾರ, ಅಂಜಿ ಬಿಡ್ಬೇಕನ್ನದ. ಅದಕ್ಕೆ ಆ ಕೆಸರಿಂದ ಆಗಿರೋಂಥ ಸೀರೆಯನ್ನು ಕಳೆದಿಟ್ಟು ಇನ್ನೊಂದು ಬ್ಯಾಗಲ್ಲಿ ಅಂತಿರೋ ಸೀರೆಯನ್ನು ತೆಗೆದು ಇಟ್ಕೊಂಡು ಮಕ್ಕಳು ಬರೋದ್ರಾಗ ಸುಮ್ಮನೆ ಕೂಡ್ತಿರ್ತಾರೆ, ಅವ್ರು ಏನೂ ಆಗಿಲ್ಲ ಅನ್ನೋರ್ತಾರ. ಅದೇ ರೀತಿ ತನ್ನ ಎಷ್ಟೇ ಹಿಂಸೆ ಅದು ಮಕ್ಕಳ ಮುಂದೆ ತೋರಿಸ್ಕೊಡೋದಿಲ್ಲ. ನಾನು ಶಿಕ್ಷಣವನ್ನು ಕೊಡ್ತೀನಿ ಅಂತಂದವರು ಇಷ್ಟು ಮಾಡಿದ್ರು ಶಿಕ್ಷಣ ಕೊಡ್ತೀನಿ ಅಂತಂದು ಹಠ ಮಾಡಿ ಹೋಗ್ತಾರಲ್ಲ, ಮಾಡ್ತೀವಿ ಅಂತ ಮತ್ತೆ ಹೆಣ್ಮಕ್ಳು ಕೂಡ ಶಿಕ್ಷಣವನ್ನು ಪಡೀಲಿ ಅಂತಂದು ನಾವು ಬಯಸ್ತೀನಿ. ದೇವ್ರು ನಿಮ್ಮನ್ನ ಕ್ಷಮೆ ನೀಡಲಿ ಅಂತಂದು ಅವ್ರು ಏನು ಮಾಡ್ತಾರೆ ಹೇಳಿ ಮುಂದಕ್ಕೆ ಹೋಗ್ತಾರೆ. ನಿನ್ನ ಈಗ ಯಾರು ಇಷ್ಟೆಲ್ಲ ಬೈದಿದಾರ ಅವರೆಲ್ಲರ ಮುಂದೆ ನಿನ್ನ ಹಾಕ್ತೀನಿ, ಎದಕ್ಕೂ ಅಂಜಬೇಡ. ಏನು ಮಾಡ್ತಾರ, 18 ಶಾಲೆಗಳನ್ನು ಕಟ್ಟಿ ಶಿಕ್ಷಣವನ್ನು ಕೊಡ್ತಾರೆ ಮಕ್ಕಳಿಗೆ. ಅದೇ ಥರ ಈಗ ನಾವು ಶಿಕ್ಷಣ ಪಡೆದು ನಾನು ಒಬ್ಬರು ಟೀಚರ್ ಆಗಿನಿ ಅಂದ್ರೆ ಇವರ ಕೊಟ್ಟಂಥ ಪ್ರೇರಣೆಯಿಂದ ನಾನು ಒಬ್ಬರು ಟೀಚರ್ ಆಗಿ ಮದುವೆ ಮಾಡ್ಕೊಂಡು ಹೋಗ್ಬಿಡ ಅಂದ್ಬಿಟ್ರಿ. ನಾನು ಬಿಡ, ನಾ ಯಾಕೆ ಬಿಡ್ಬೇಕು, ಗಂಡ್ಮಕ್ಳು ಕಲಿಸ್ತೀನಿ ಅಂದ್ರೆ ನಾನು ಬಿಡೋದಿಲ್ಲ ಅಂತಂದು ಕಲಿತೀನಿ ಅಂತಂದು ಏನು ಮಾಡಿದೆ, ನಾನು ನಮ್ಮ ತಂದೆಯವ್ರು ಇರೋದ ಕಟ್ಕೊಂಡು ಶಾಲೆ ಕಲ್ತೀನಿ. ಅವ್ರು ಕಲ್ಸಲ್ಲ ಅಂದ್ರೆ ಮತ್ತೆ ನಾವು ಫೇಲ್ ಆದ್ರೆ ಎಲ್ಲ ನಮ್ಗೆ ಬೈತಾರೆ ಅಂತಂದು ಏನು ತಿಳ್ಕೊಂಡು ಕಷ್ಟಪಟ್ಟು ಹೋಗಿ ನಾನು CET ಎಕ್ಸಾಮಲ್ಲಿ ಪಾಸಾಗಿ ಟೀಚರ್ ಆಗಿನಿ. ಈಗ ನಮ್ಮ ಅಪ್ಪರ ನನ್ನ ಮಗಳು ಟೀಚರ್ ಅದ ಅಂತಂದು ಹೆಮ್ಮೆಯಿಂದ ಅಡ್ಡಾಡ್ಕೊಂಡು ಹೋಗ್ತಾರೆ. ಅದು ನನಗೆ ಭಾಳ ಖುಷಿ ಆಗ್ತದೆ. ಅಂಥವ್ರ ಮಾರ್ಗದರ್ಶನದಲ್ಲಿ ನೀವು ಕೂಡ ನಡೆದು ಎಲ್ಲರೂ ಏನು ಮಾಡಬೇಕು, ಶಿಕ್ಷಣವನ್ನು ತಗೊಂಡು ಕೆಲಸಕ್ಕೆ ಹೋಗ್ಬೇಕು, ನೌಕರಿಯನ್ನು ಪಡಿಬೇಕು, ನಿಮ್ಮ ತಂದೆ ತಾಯಿ ಹೆಸರನ್ನು ಉಳಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಡ್ತೀನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.